ಎಲ್ಲ ಚೆನ್ನಾಗಾಯ್ತು ರೀ. ದೇವ್ರ ದಯೆ ಒಂದಿದ್ರೆ ಎಲ್ಲ ಚೆನ್ನಾಗಿ ಆಗತ್ತೆ. ಅದೇನೋ ಸರಿ. ಹುಡುಗರು ಚೆನ್ನಾಗಿದಾರಲ್ವಾ? ಅಪ್ಪ ಕೊಡಮ್ಮ. ಬಾರ ಕಾವ್ಯ ಪುಟ್ಟಿ ಇಲ್ಲಿ ಅಮ್ಮ ಹತ್ರ. ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಕಳೀತು ನೋಡು. ಇನ್ನು ಮುಂದೆ ನಾನು ಚಿನ್ನಿ ಪುಟ್ಟಿದ್ದು ಲೈನ್ ಕ್ಲಿಯರ್. ಅಮ್ಮ ಫಂಕ್ಷನ್ ಹೇಗಾಯ್ತು? ಹುಡುಗ ಹೇಗಿದ್ದಾನೆ? ಹುಡುಗ ಅದೆಲ್ಲ ನಿನಗೆ ಯಾಕೆ? ಮದ್ವೆ ಆಗ್ತಿರೋದು ನಾನ್ ತಾನೆ. ದಿವ್ಯಾ, ಯಾಕೆ ಇವತ್ತು ಅವಳ ಮೇಲೆ ಕೂಗಾಡ್ತೀಯ ನೀನು? ನೋಡು, ಇನ್ನು ಮುಂದೆ ನಿನ್ನ ಮಾತಿನ ದಾಟಿ ಬದಲಾಗಬೇಕು. ಯಾಕೆಂದ್ರೆ ಇವತ್ತಿಂದ ದಿವ್ಯಾ ಪುಟ್ಟಿ ಮದುವೆ ಹೆಣ್ಣು. ಎಲ್ಲ ಚೆನ್ನಾಗಿ ಆಯ್ತು ಕಣ ಪುಟ್ಟಿ. ಅಲ್ಲಿದ್ದಿದ್ದು ಕೊರತೆ ಅಂದ್ರೆ ಒಂದೇ, ನೀನಿಲ್ದೇ ಇದ್ದಿದ್ದು. ಅಪ್ಪ, ನನ್ನ ಮಾತು ಮೀರ್ತಾ ಇದ್ದೀರಾ? ಇವತ್ತೇಳು ಏನಾದರೂ ಬಂದಿದ್ದಿದ್ರೆ ನಾನು ನಿಶ್ಚಿತಾರ್ಥನೇ ಆಗ್ತಾ ಇರಲಿಲ್ಲ. ಹುಚ್ಚುಡುಗಿ, ಏನೇನೋ ಮಾತಾಡಬೇಡ. ನಿಮ್ಮ ಕಣ್ಣಿಗೆ ಹಾಗೆ ಕಾಣಿಸುತ್ತೆ, ಆದರೆ ಇದು ಅಕ್ಷರಶಃ ಸತ್ಯ. ಈ ಮದುವೆ ಆದಷ್ಟು ಬೇಗ ಆದರೆ ಸಾಕು ರೀ. ಈ ಮನೆಯಲ್ಲಿ ನೆಮ್ಮದಿನಾದರೂ ಇರುತ್ತೆ. ಅಪ್ಪ, ದಿವ್ಯಕ್ಕನ್ನ ಚೆನ್ನಾಗಿ ನೋಡ್ಕೋತಾನಲ್ವಾ ನನ್ನ ಬಾವ, ನಿನ್ನ ಅಳಿಯ? ಖಂಡಿತ ನೋಡ್ಕೋತಾನೆ ಕಣ ಪುಟ್ಟ. ಸುಸಂಸ್ಕೃತ ಹುಡುಗ, ತುಂಬಾ ತಿಳಿದಿದ್ದಾನೆ. ಅಷ್ಟಾದ್ರೆ ಸಾಕು. ನಾನಂತೂ ಇವತ್ತು ಪ್ರಪಂಚದಲ್ಲೇ ಸಂತೋಷದ ಹುಡುಗಿ. ನೀನೇನು, ನಿನ್ನ ಅಂತರಾತ್ಮ ಏನು ಅನ್ನೋದನ್ನ ಸಾಮಾನ್ಯ ಜನರು ಸಮಾಜಕ್ಕೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಣಪುಟ್ಟಿ. ತ್ಯಾಗಕ್ಕೆ ಕಣ್ಣೀರ ಬಳವಳಿ ಕೊಡುವುದೇ ಲೋಕದ ನಿಜ ರೂಪ ಅನ್ನೋ ಹಾಗೆ ನೀನು ನನ್ನ ದೃಷ್ಟಿಲಿ ತುಂಬಾ ತುಂಬಾ ದೊಡ್ಡೋಳಾಗ್ಬಿಟ್ಟೆ ಕಣ. ನೋಡಪ್ಪ, ನಾನೆಂತ ನತದೃಷ್ಟನಪ್ಪ. ಇರುವಂತ ಚಿನ್ನಂತ ಹೆಣ್ಮಗಳನ್ನ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲಪ್ಪ. ಇದು ಬಹಳ ಗಂಭೀರವಾದ ವಿಚಾರನೆ. ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ. ಲಾ ಪಾಯಿಂಟ್ ಇಟ್ಕೊಂಡೇ ಮಾತಾಡ್ಬೇಕಾಗ್ತದೆ. ಯೋಚನೆ ನೀನೆಂತ ಮಾಡಬೇಕು? ಜ್ಯೋತಪ್ಪ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವನು ನೆಂಟು ಇಟ್ಟು ವಿಚಾರಿಸ್ತಾನೆ, ಪತ್ತೆ ಇಲ್ಲ. ಅಲ್ಲ, ಗುಲಾಬಿ ಬಹಳ ಒಳ್ಳೆ ಹುಡುಗಿನೇ. ನಾನು ತುಂಬಾ ಸಲ ನೋಡಿನಿ. ಓಡಿ ಹೋಗೋಷ್ಟು ಕೆಟ್ಟ ಹುಡುಗಿ ಅವಳೇನಲ್ಲ. ಅಲ್ಲ, ಬಂಗಾರದಂತ ಮಗುವಪ್ಪ ಅದು. ಅವಳಾಗೆ ಹೋಗ್ಲಿಲ್ಲ ರೀ, ಯಾರ ಎತ್ತ ಹಾಕೊಂಡು ಹೋಗಿದಾರಪ್ಪ. ನಮ್ಮೂರಲ್ಲಿ ಇಷ್ಟೊತ್ತವರೆಗೂ ಈ ಥರದೊಂದಾಗಿದ್ದಿಲ್ಲ. ಬಹಳ ಆಶ್ಚರ್ಯ. ಅಲ್ಲ, ಇದಕ್ಕೇನಾದ್ರು ಮಾಡ್ಬೇಕಾಗ್ತದೆ. ಹೌದು, ಎಂತ ಮಾಡ್ಬೇಕಲ್ಲ. ಸದಾಶಿವ ಇಲ್ಲವ್ರೆ, ನನ್ನ ಪರಿಸ್ಥಿತಿ ಈಗ ಆತು ಬರೋರೆ. ಇಲ್ಲವನೆ. ಏ ಜ್ಯೋತಪ್ಪ, ಏನಾತು? ಇತ್ತಿದ್ ಬಂಗಾರದಂತ ಮಗು ಎಲ್ಲೋ ಅದು ಗೊತ್ತಿಲ್ಲ. ಬೋಧಿದೆ ಜ್ಯೋತಪ್ಪನ ಮಗಳು ಗುಲಾಬಿ ನಿನ್ನೆ ಸಾಯಂಕಾಲದಿಂದ ಕಾಣ್ತಾ ಇಲ್ಲ. ನಾಪತ್ತೆಗಳೇ. ಜ್ಯೋತಪ್ಪ, ಏನೋ ಇದು ದುರಂತ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಎಲ್ಲ ಕೊಟ್ಟಾಗಿದ್ದಪ್ಪ. ಅಲ್ಲ,
ಪಾಪದ ಹುಡುಗಿ ಗುಲಾಬಿ ದೈವ ಭಕ್ತೆ ಏನಾದ್ಲು? ಏನಾದ್ಲ ಅಂದ್ರೆ ಓಡೋದ್ಲಪ್ಪ. ಐ ಥಿಂಕ್ ಯಾರೋ ಕಿಡ್ನಾಪ್ ಮಾಡ್ರ ಅಂತ. ನಿಮ್ಗೊಂದು ವಿಷಯ ಗೊತ್ತಾ? ಈ ಪಕ್ಕದ ತಾಲೂಕಲ್ಲಿ ಹುಡುಗಿಯರನ್ನ ಕದ್ದು ಮಾಡೋ ಗ್ಯಾಂಗ್ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆಯಂತೆ. ಹೌದು, ಅದನ್ನ ಪೇಪರ್ ಅಲ್ಲಿ ಓದಿದ್ದೆ. ಹುಡುಗಿಯರನ್ನ ಕದ್ದು ಏನ್ ಮಾಡ್ತಾರೆ? ಅಲ್ಲೇ ಇರೋದು ಲಾ ಪಾಯಿಂಟ್. ಏನು ಲಾ ಪಾಯಿಂಟ್ ನಂಬರ್ 1, ಹುಡುಗಿಯರನ್ನ ಕದ್ದು ದುಬೈಗೆ ಮನೆ ಕೆಲ್ಸಕ್ಕೆ ಮಾರೋದು. ಲಾ ಪಾಯಿಂಟ್ ನಂಬರ್ 2, ಹುಡುಗಿಯರನ್ನ ಕದ್ದು ಬಾಂಬೆ ಕೆಂಪು ದೀಪಕ್ಕೆ ಮಾರೋದು. ಲಾ ಪಾಯಿಂಟ್ ನಂಬರ್ 3, ಹುಡುಗಿಯರನ್ನ ಕದ್ದು ಹೆಂಗ್ ಬೇಕೋ ಹಂಗೆ ಉಪಯೋಗಿಸಿ ಕೊಲೆ ಮಾಡಿ ಬಿಸಾಕು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಒಬ್ಬೊಬ್ರು ತಲೆಗೊಂದೊಂದು ಮಾತಾಡಿ ಜ್ಯೋತಪ್ಪನ್ನ ಇನ್ನಷ್ಟು ಹೆದರಿಸ್ಬೇಡಿ. ಹೋಗಿ ನಿಮ್ಮ ಮನೆಗೆ ಹೋಗಿ ನೀವು. ಬನ್ನಿ. ಏ ಜ್ಯೋತಪ್ಪ, ಅಲ್ಲ ಕಣೋ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತವೇನೋ? ನನ್ನ ಮಾತು ಕೇಳು, ಗುಲಾಬಿಗೆ ಏನು ಆಗಿರೋದಿಲ್ಲ ಕಣೋ. ನಾವು ಆಶಾವಾದಿಗಳಾಗಿರ್ಬೇಕು. ಅವಳು ಸಿಗದೇ ಹೋದ್ರೆ ನನಗೆ ಕರನ ಬಾವಿನ ಗತಿ ಕಂಡ್ರು. ಆಮೇಲೆ ಏನು? ಮರದ ಮೇಲೆ ಮೂರ್ಖಾಗೆ. ಓಹೋ, ಜಂಬಾ ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತೀನಿ ಅಂತ ಇಷ್ಟೊಂದು ಬಿಲ್ಡಪ್ಪ. ಇವತ್ತೆಷ್ಟೊತ್ತು? ಫುಲ್ ಡೇನಾ? ಇರ್ಲಿ ಬಿಡೆ, ಬಾರೆ. ಸುಂದರೇಶಣ್ಣ ಫೋನ್. ಹಾ ಕರುಣಾಕರ್ ಶೆಟ್ರೆ, ಒಬ್ಬಳು ಹಾಲಪ್ ಗೌಡ್ರ ಮಗಳು ಶಾಲಿನಿ, ಇನ್ನೊಬ್ಳು ಯಾರದು? ಅದು ನಮ್ಮ ಸದಾಶಿವನ ಮಗಳು ಕಾವ್ಯ ಅಲ್ವಾ? ಓ, ಸದಾಶಿವಯ್ಯನ ಮಗಳು ಕಾವ್ಯನಾ? ಹಾಲಪ್ ಗೌಡ್ರ ಬಳಿ ಫೋನ್ ಇದ್ರೂ ಶಾಲಿನಿ ಇಲ್ಲಿ ಯಾಕೆ ಫೋನ್ ಮಾಡಕ್ ಬರ್ತಾಳೆ? ಎಂಥದೋ ವಹಿವಾಟು ಉಂಟಂತ ಕಾಣ್ತದೆ. ವಿಷಯ ನನಗೆ ಬಿಡಿ. ನೋಡಪ್ಪ, ಅಮ್ಮಯ್ಯ ಬಂದ್ಲು. ಸುಂದರೇಶಣ್ಣ 30 ರೂಪಾಯಿ ಆಯ್ತು. ಮುಗಿತ ತಾಯಿ ಇವತ್ತಿನ ಪ್ರೇಮ ಪಾಠ? ಪ್ರೇಮ ಪಾಠನ? ನಾನು ಫೋನ್ ಮಾಡಿದ್ದು ಮಂಗಳೂರು ಫ್ರೆಂಡಿಗೆ. ಹೌದಲ್ಲ, ಸಾರಿ ಕಣೆ. ನೋಡಮ್ಮ, ಪ್ರತಿದಿನ ಫೋನ್ ಮಾಡೋದಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ. ಆದರೆ ನೀನು ಬೇಗ ಹೊರಗೆ ಬಂದರೆ ಮಾತ್ರ. ಗಂಟೆಗಟ್ಟಲೆ ಇಲ್ಲಿ ನಿಲ್ಲೋದಕ್ಕೆ ಇರಿಟೇಷನ್ ಆಗುತ್ತೆ. ಬಾ ಹೋಗೋಣ.
ಬಂದ್ಲು. ಓಹೋ, ಈಗ ಬಂದ್ರ ಅಮ್ಮ ಅವರು? ಊರಿನ ಉದ್ಧಾರಕರು. ಹೇಗಿತ್ತು ನಿನ್ನ ಸಮಾಜ ಸೇವೆ ಇವತ್ತು? ಯಾಕೆಮ್ಮ, ಏನಾಯ್ತು ಚಿನ್ನಮರಿ? ಊರಲ್ಲಿ ಏನಾಯ್ತು ಅಂತ ಊರಿನ ಮಧ್ಯೆ ಇರೋಳು ನಿನಗೆ ತಿಳಿಲಿಲ್ವಾ? ಪುಟಿ, ಆ ಜೋತಪ್ಪನ ಮಗಳು ನಾಪತ್ತೆ ಆದಂತೆ ನಿನಗೆ ಗೊತ್ತಾಗ್ಲಿಲ್ವಾ? ಓ, ಆ ವಿಷಯನಾ? ನನಗಾಗಲೇ ಗೊತ್ತು. ನಾನು ಹೋಗಿ ಆ ಜೋತಪ್ಪನಿಗೆ ಸಮಾಧಾನ ಹೇಳಿ ಬಂದೆ. ಪಾಪದ ಹುಡುಗಿ ಅವಳು. ದೇವರು ದಿಂಡ್ರು ಅಂತ ತುಂಬ ಭಕ್ತಿ ಅವಳಿಗೆ. ಹೌದು, ಏನಾಯ್ತು ಅಂತ? ಇದೇ ಕಣೆ ಮಹಾತಾಯಿ, ಉತ್ತರ ಇಲ್ದಿರೋ ಪ್ರಶ್ನೆಗಳು. ನಾವು ಪಾಪದವರಾದರೆ ಸಮಾಜದ ಪಾತ್ರಗಳು ಪಾಪದವಾಗಿರಲ್ಲ. ಅಂದರೆ ಏನು ನೀನು ಹೇಳ್ತಾ ಇರೋದು? ಏನಿಲ್ಲ ರೀ, ಹುಡುಗಿಯರು ಹೇಗಿರಬೇಕು ಹಾಗಿರಬೇಕು. ಪಾಪ ಗುಲಾಬಿ ಎಷ್ಟೇ ಒಳ್ಳೆಯವಳಾಗಿದ್ರು ಅವಳು ಓಡಾಟ ಹಾರಾಟ ಅವಳು ಇವತ್ತಿನ ಪರಿಸ್ಥಿತಿ ಕಾರಣ. ಅದನ್ನು ಈ ಊರಲ್ಲಿ ಓಡಾಡೋ ಎಲ್ಲ ಹುಡುಗಿರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಓಹೋ, ಈಗ ನನಗೆ ಇದು ಅರ್ಥವಾಯಿತು. ಆದರೆ ಜಾನಕಿ, ಇದು ಎಲ್ರಿಗೂ ಅನ್ವಯಿಸುವಂಥ ಮಾತಲ್ಲ ಅಲ್ವೇನೆ ಕಾವ್ಯ ಪುಟಿ? ಖಂಡಿತ ಸಮಯ ಸಂದರ್ಭಗಳು ಬೇರೆ ಬೇರೆ ಥರನೇ ಇರುತ್ತೆ. ಆದರೆ ವಾಸ್ತವ ಅನ್ನೋದು ಅದಕ್ಕಿಂತ ಕ್ರೂರವಾಗಿರುತ್ತೆ. ಸುತ್ತಿ ಬಳಸಿ ಯಾಕೆ ಮಾತಾಡಬೇಕು? ನಿಂದು ಕಿರಣಂದು ಓಡಾಟ ಜಾಸ್ತಿ ಆಗ್ತಾ ಇದೆ. ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ. ನೋಡು, ನನ್ನ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರಲ್ಲಿ ನಾನು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಯಾರ ನಾಪತ್ತೆ ಆಗಿರೋ ಹುಡುಗಿ ಜೊತೆ ನಮ್ಮ ಕಾವ್ಯನ ಹೋಲಿಸಿ ಮಾತಾಡ್ತಾ ಇದೀಯ ನೀನು? ಕಿರಣಂಗೂ ಇವಳಿಗೂ ನೀವು ಸಲಿಗೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಜಾನಕಿ, ಕಿರಣನ ಬಗ್ಗೆ ನಿನ್ನ ಅಭಿಪ್ರಾಯ ಕೆಟ್ಟದಾಗಿದ್ದರೆ ನಿನ್ನ ಮನಸ್ಸನ್ನು ಗಂಧದ ನೀರಲ್ಲಿ ತೊಳ್ಕೊ. ಕಿರಣ ಏನು, ಎತ್ತ, ಎಂಥವನು ಅನ್ನೋದು ನನಗೆ ನಿಮ್ಮೆಲ್ಲರಿಗಿಂತ ಸ್ಪಷ್ಟವಾಗಿ ಗೊತ್ತು. ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೆ ಗೊತ್ತು? ಹಾಗಂತ ಸ್ವಕಪೋಲ ಕಲ್ಪಿತ ಕಥೆಗಳನ್ನ ನಾವೇ ಕಟ್ಕೊಂಡ್ರೆ ವರ್ಲೆ ಹುತ್ತದಲ್ಲೂ ಹಾವಿದೆ ಅಂತ ಅಂದ್ಕೋಬಹುದು. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಇನ್ನು ಮುಂದೆ ಕಾವ್ಯ ಕಿರಣನ ಓಡಾಟಕ್ಕೆ ಖಂಡಿತವಾಗ್ಲೂ ಕಡಿವಾಣ ಬೀಳಲೇಬೇಕು ಅಷ್ಟೇ. ಅವಳಷ್ಟಕ್ಕೆ ಅವಳು ಹಾಲಪ್ಪಗೌಡ್ರ ಮನೆ ಕೆಲಸಕ್ಕೆ ಹೋಗ್ತಿದ್ಲು ಬರ್ತಿದ್ಲು. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದು ಬಿಡೋಳು. ಅದನ್ನೇ ನಾನು ಕೇಳ್ತಾ ಇರೋದು. ಗುಲಾಬಿ ಏನು ನಮಗೆ ಗೊತ್ತಿಲ್ಲದೆ ಇರೋ ಹುಡುಗಿನ? ಅವಳಿಗಿಂಥ ಗತಿ ಬರಬಾರ್ದಾಗಿತ್ತು. ಹೇಳಿ ಅಮ್ಮ, ನಾನು ಏನು ತಪ್ಪು ಮಾಡಿದೆ ಅಂತ ದೇವ್ರು ನನಗಿಂತ ಶಿಕ್ಷೆ ಕೊಡ್ತಾ ಇದ್ದಾನೆ. ಸಮಾಧಾನ ಮಾಡ್ಕೋ ಜ್ಯೋತಪ್ಪ, ಗುಲಾಬಿ ಬಂದೇ ಬರ್ತಾಳೆ. ಹೌದು ಕಣು, ಎಲ್ಲ ಒಳ್ಳೇದಾಗತ್ತೆ. ಆದರೆ ನನಗೆ ಆ ನಂಬಿಕೆ ಇಲ್ಲ ಚಂದ್ರಾವತಮ್ಮ. ಹೌದು ಜ್ಯೋತಪ್ಪ, ಪೊಲೀಸವ್ರು ಏನು ಹೇಳ್ತಾರೆ? ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹುಡುಕ್ತೀವಿ ಅಂತಾರೆ. ಆದರೆ ನನಗೆ ಆ ನಂಬಿಕೆನೇ ಹೊರಟೋಗಿದೆ ಕಣ್ರು. ಅಂದರೆ ನೀ ಹೇಳ್ತಿರೋದೇನು? ನನ್ನ ಮಗಳು ವಾಪಸ್ ಬರ್ತಾಳೆ ಅನ್ನೋದೇ ಅನುಮಾನ ಕಣ್ರಮ್ಮ. ಬಿಡ್ತು ಅನ್ನೋ ಅಂಥ ಮಾತು ಮಾತ್ರ ಆಡಬೇಡ ಅಮ್ಮ. ಊರಿನ ಜನರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲಿ ವಾಸಪ್ ಗೌಡ್ರು, ರಂಗಸಿಂಗ ಎಲ್ಲ ಗುಲಾಬಿನ ಹುಡುಗಿರು ಸಾಗಿಸೋ ಗ್ಯಾಂಗು ಕರ್ಕೊಂಡು ಹೋಗಿರ್ಬೋದೇನೋ ಅಂತ. ಅದರಲ್ಲೂ ಮುಂಬೈ ಅಥವಾ ದುಬೈಗೆ ಕರ್ಕೊಂಡು ಹೋಗಿರ್ಬೋದು ಅಂತ ಅವ್ರ ಅನುಮಾನ. ಅಲ್ಲದೆ ಪಕ್ಕದ ತಾಲೂಕಲ್ಲಿ ಕೆಲವು ಕಡೆ ಈ ಥರ ಆಗ್ಯದಂತೆ ಅಮ್ಮವ್ರೆ.
ಹೌದಮ್ಮ, ಹೊರಗಡೆಯಿಂದ ಬಂದಿರೋ ಒಂದು ಗ್ಯಾಂಗು ಈ ಮಲೆನಾಡಲ್ಲಿ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರಂತೆ. ಯಾರು ಒಂಟಿ ಹುಡುಗಿ ಇರ್ತಾಳೆ, ಯಾರಿಗೆ ಬರ್ತಾನೆ ಇರುತ್ತೆ ಅಂತ ಹೊಂಚ್ ಹಾಕ್ತಾನೆ ಇರ್ತಾರೆ ಅವರು. ನನ್ನ ಮಗಳೇ ಸಿಗ್ಬೇಕಾ ಅವ್ರ ಕಣ್ಣಿಗೆ? ಇದೊಂದು ಗುಮಾನಿ ಅಷ್ಟೇ. ಗುಲಾಬಿ ಅವಳಾಗೆ ಓಡೋಗಿರ್ಬೋದಲ್ವಾ? ಮಗಳು ಅಂತವಳಲ್ಲ. ಜೊತಪ್ಪ, ನಾನು ಇದನ್ನ ಕೆಟ್ಟ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಸತ್ಯ ಅನ್ನೋದು ಗುಲಾಬಿ ಕೈ ಸಿಕ್ಕಿದ ಮೇಲೆ ಗೊತ್ತಾಗುವಂಥ ವಿಷಯ ಅಲ್ವಾ? ಕಿರಣ, ಯಾಕೋ ಸುಮ್ಮನೆ ಜ್ಯೋತಪ್ಪನ ಹೆದರಿಸ್ತೀಯ? ಪಾಪ ಮನಸ್ಸಿಗೆ ಸಾಂತ್ವನ ಸಿಗ್ಲಿ ಅಂತ ಏನೋ ನಮ್ಮನೆ ಬಾಗಿಲಿಗೆ ಬಂದಿಯಾನೆ. ಹಾಗಲ್ಲಮ್ಮ, ಇಂಥ ಸಂದರ್ಭದಲ್ಲಿ ಸುಮ್ಮನೆ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಅಂದ್ರೆ ಇನ್ನೇನು ಮಾಡಬೇಕು? ಪ್ರಯತ್ನ ಪಡಬೇಕು, ಆಶಾವಾದಿಗಳಾಗಿರ್ಬೇಕು, ಜೊತೆಗೆ ಪ್ರಶ್ನೆಗಳು ಇರಬೇಕು. ಯಾಕೆಂದ್ರೆ ಗುಲಾಬಿ ಸುತ್ತ ಅನುಮಾನದ ಹುತ್ತುಗಳೇ ಇದ್ದಾವೆ.